ಗುಡಿ ಅಂದ್ಕೊಳ್ಳೇನೆ ಒಂದು ಆಕಳು ಇರಬೇಕು. ಹಂಗೆ ತಮಿಳ್ನಾಡದಾಗ ಗುಡಿ ಮುಂದೆ ಒಂದು ಆಣಿ ಇರ್ತದ. ಆಕಳು ನನಗೇನು ಆಗಲಿಕ್ಕಂದ್ರೆ ಪರಲ್ಲ ರಾಜಕಾರಣದಾಗ. ಆದ್ರೆ ಇವತ್ತು ನಿಮ್ದೇನು ಪ್ರೀತಿ ಇದೆ, ಕರ್ನಾಟಕದಾಗ ಯಾವ ಮೂಲೆಯಾಗ ಹೋದ್ರು ನನ್ನ ಅಭಿಮಾನಿಗಳದಾರ. ಇವತ್ತು ನನಗೆ ಯಾಕೆ ಕೈ ಹಚ್ಚಲಾಗ್ಯಾರ ಅಂದ್ರೆ, ಎಲ್ಲಪ್ಪ ಈ ಲೋಕಸಭಾ ಮುಗಿತಾನೆ ನೀನು ಕೈ ಹಚ್ಚೋದು ಬೇಡತ್ತ ಬಿಟ್ಟಾರೆ. ಅಷ್ಟೇ ಮುಂದೆ ಎತ್ತು ಹೋಗಿತಾರೋ ನಾ ಪ್ರಮೋಷನ್ ಕೊಡ್ತಾರೆ. ಎರಡರಾಗ ಒಂದು ಐತಿ, ಒಂದು ಮಣ್ಣಾಗರ ಇಡ್ತಾರ, ಒಂದು ಮ್ಯಾಗರ ಕುಡಿಸ್ತಾರೆ. ಯಾಕಂದ್ರೆ ಲೋಕಸಭಾ ಜಾನೇದು ಚೋಡ್ದು ಉಸ್ಕೊ ಅಂತ ಹೇಳ್ಯಾರ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ದೇವ್ರು ಏನಾದರೂ ನನಗೆ ಅಧಿಕಾರ ಕೊಟ್ರೆ, ಯಾವ ಮಠದಲ್ಲಿ ಗೋಶಾಲೆ ಅದ ಅಂಥವ್ರಿಗೆ ಅಷ್ಟೇ ಅನುದಾನ ಅಂತೇಳಿ ಮಾಡಿಬಿಡ್ತೀನಿ. ವಿಧಾನಸೌಧಕ್ಕೆ ಯಾರು ಬರೋದು ಬೇಡ. ಮೊದಲೇದು ಈಗ ಹೆಂಗ ಪ್ರಧಾನಮಂತ್ರಿಗಳು ಬರ್ತಾರಂದ್ರೆ ಒಂದು ಇದು ಐತಿ, ಏನು ಅವ್ರ ಇತಿಹಾಸ ಏನು. ನಾವು ಒಂದು ಕ್ವಶನ್ ಏನು ಮಾಡ್ತೀವಿ, ನಿಮ್ಮ ಮಠದಲ್ಲಿ ಗೋಶಾಲೆ ಇದೆ ಇದ್ದರೆ ಎಷ್ಟು ಆಕಳುಗಳನ್ನು ಸಾಕಿದ್ದೀರಾ? ನಿಮ್ಮ ಮಕ್ಕಳಿಗೆ ಎಷ್ಟು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ? ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೊಡ್ತಾ ಇದ್ದೀರಿ, ಎಷ್ಟು ಪ್ರಸಾದ ಕೊಡ್ರಿ. ಇದು ಇಲ್ಲ ಅಂದ್ರೆ ನಿಮ್ಮ ಮಠದ ಕಾರ್ಯಕ್ರಮಕ್ಕೆ ಬರೋದು ಆಗುವುದಿಲ್ಲ, ಕ್ಷಮಿಸಿ ಅಂದ್ರೆ ಬರೋಬ್ಬರಿ ಲೆಕ್ಕಕ್ಕೆ ಬರ್ತದೆ. ಯಾಕಂದ್ರೆ ಬರೀ ಚಲೋ CBSE ಸ್ಕೂಲ್ ಮಾಡಿದೆ, ಇಂಜಿನಿಯರಿಂಗ್ ಕಾಲೇಜ್ ಮಾಡಿದೆ, ಅದನ್ನು ಮಾಡಿದೆ, ಇದನ್ನು ಮಾಡಿದೆ. ನಮ್ಗೆ ಹೋದ ಮ್ಯಾಗಿಟ್ಟು ನನಗೂ ಭಾಳ ಮಂದಿ ಮಾಡ್ಯಾರ. ಈಗ ಕರೆಯಲಾಗ್ಯಾರ ಅವರು. ನಾಳೆ ನಮ್ಮ ಮತ್ತೆ CM ಆಯ್ತು ಅಂದ್ರೆ ಮತ್ತೆ ಅವರೇ ಕರೀತಾರೆ, ಅವರೇ ಟನ್ ಹೊಡ್ಕೊತಾರೆ. ಮತ್ತೆ ಮಾಜಿ ಆದ್ರೆ ಅದಕ್ಕೆ ಅಂಥ ದೊಡ್ಡ ಮಠಗಳು ಹೋಗೋದು ಬಿಟ್ಟಿವಿ. ಆದ್ರೆ ಆದಿಚುಂಚುಂಡಿ ಸ್ವಾಮಿಗಳು ಅವಾಗ ಹೋಗಿದ್ದೆ ಅಲ್ಲಿ. ಅವರು ಒಬ್ಬ ಭಾಳ ಒಳ್ಳೆ ದೇವರಂತ ಸ್ವಾಮೀಜಿಯವರು. ಅವರು ಇಲ್ಲಿ ಚಿತ್ರದುರ್ಗದಾಗ ಅವ್ರದ್ದು ಒಂದು ಗೋಶಾಲೆ ಇದೆ. ಈ ರೀತಿ ಕೆಲವೊಂದು ಮಠಗಳು ಕೆಲಸ ಇವತ್ತು ಏನು ಮಾಡ್ತಾ ಇದ್ದೇವೆ. ನಾವು ಅವ್ರ ಹಿಂದಿದ್ದೀವಿ, ಗುರುಗಳ ಹಿಂದೆ. ನಿಮ್ಗೆ ಏನಾದರೂ ನಮ್ಮ ಕಡೆಯಿಂದ ಏನು ಸೇವೆ ಮಾಡಬೇಕು 100ಕ್ಕೆ 100 ಇಂಥ ಗೋ ರಕ್ಷಣೆ ಮಾಡುವಂಥ ಮಟ್ಟಕ್ಕೆ ನಾವು ಎಲ್ಲರೂ ಕೂಡಿ ಮಾಡ್ತೀವಿ.